ಭವಿಷ್ಯ ಹೇಳೋದು ಕಲ್ತಿದ್ದಾರಾ ನಟ ಜೈದ್ ಖಾನ್ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಯಾಕೆಂದ್ರೆ ವೈರಲ್ ಆಗ್ತಾ ಇದೆ ನೋಡಿ, ದರ್ಶನ್ ರಿಲೀಸ್ ಕುರಿತಂತಹ ಜೈದ್ ಖಾನ್ ಅವರ ಸ್ಟೇಟ್ಮೆಂಟ್. ವೈರಲ್ ಆಗ್ತಾ ಇದೆ ದರ್ಶನ್ ರಿಲೀಸ್ ಕುರಿತಂತಹ ಜೈದ್ ಸ್ಟೇಟ್ಮೆಂಟ್. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲಿನಲ್ಲಿದ್ದಾರೆ. ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ಸಂದರ್ಶನದಲ್ಲಿ ಜೈದ್ ಖಾನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನನಗೆ ಪಕ್ಕಾ ಮಾಹಿತಿ ಇದೆ, ಗೊತ್ತಿರೋ ಲಾಯರ್ ಜೊತೆ ನಾನು ಮಾತನಾಡಿದ್ದೇನೆ, ಈ ತಿಂಗಳಲ್ಲಿ ರಿಲೀಸ್ ಆಗ್ತಾರೆ ಅನ್ನುವಂತಹ ಮಾಹಿತಿ ಬಂದಿದೆ ಅಂತ ಹೇಳಿ ಜೈದ್ ಖಾನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಾರಿ ಮೆಡಿಕಲ್ ರೀಸನ್ ಅಲ್ಲ, ಪ್ರಾಪರ್ ಬೇಲ್ ಸಿಗುತ್ತೆ. ಬನಾರಸ್ ಚಿತ್ರಕ್ಕೆ ಅವರು ಇದ್ರು, ಈಗಿಲ್ಲ ಅನ್ನೋ ಬೇಸರ ಇದೆ. ನನ್ನ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅನ್ನೋ ಸ್ವಾರ್ಥ ಇಲ್ಲ. ಅವರು ಆರಾಮಾಗಿ ಹೊರಗೆ ಬಂದು ಫ್ಯಾಮಿಲಿ ಜೊತೆ ಚೆನ್ನಾಗಿರ್ಲಿ. ನನ್ನ ಸ್ವಾರ್ಥಕ್ಕಾಗಿ ದರ್ಶನ್ ಅವರನ್ನ ಪ್ರಚಾರಕ್ಕೆ ತರೋದಿಲ್ಲ. ನಾನು ಹೇಳಿದ್ರೆ ಎಷ್ಟೇ ಬೆನ್ನು ನೋವಿದ್ರು ಅವರು ಬರ್ತಾ ಇದ್ರು, ಆದರೆ ಅದರ ಅಡ್ವಾಂಟೇಜ್ ತೆಗೆದುಕೊಳ್ಳುವವರು ನಾನಲ್ಲ ಅಂತ ಜೈದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಲವೊಂದು ಕಡೆ ಜೈದ್ ಖಾನ್ ಅವರು ಭವಿಷ್ಯ ಹೇಳೋದು ಕಲ್ತಿದ್ದಾರೆ ಅಂತ ಒಂದಷ್ಟು ಪ್ರಶ್ನೆಗಳು ಮಾಡ್ತಾ ಇದೆ. ಏನಕ್ಕೆ ಅಂತಂದರೆ, ನೀವು ಸಿನಿಮಾದ ಪ್ರಮೋಷನ್ಸ್ಗೆ ಡಿಸ್ಟ್ರಿಕ್ಟ್ ಸೆಂಟರ್ಗಳಿಗೆ ಹೋದಾಗ ಮಾಧ್ಯಮಗಳು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಜನವರಿಯಲ್ಲಿ ದರ್ಶನ್ ಅವರು ರಿಲೀಸ್ ಆಗ್ತಾರೆ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಏನು ಹೇಳಬೇಕು ಸರ್ ನಾನು ಇವಾಗ? ಅಂದರೆ ನನಗೆ ಬಂದಿದ್ದ ಮಾಹಿತಿ ನಾನು ಒಂದಷ್ಟು ಲಾಯರ್ಸ್ಗಳ ಹತ್ರ ಡಿಸ್ಕಸ್ ಮಾಡಿದೆ. ಐ ಥಿಂಕ್ ಈಗೇನೋ 2-3 ಡೇಸಲ್ಲಿ ಏನೋ ಅವ್ರದ್ದು ಡೇಟ್ ಇದೆ ಕೋರ್ಟದು. ಸೊ ಆವಾಗ ಟ್ರಯಲ್ಸ್ ನಡೀತಾ ಇದೆ. ಎಕ್ಸಾಕ್ಟ್ಲಿ. ಸೊ ಈ ತಿಂಗಳಲ್ಲಿ ಅವರಿಗೆ ಬೇಲ್ ಸಿಗುತ್ತೆ ಅಂತ ನನಗೆ ಮಾಹಿತಿ ಬಂತು. ವಿತ್ ಪ್ರಾಪರ್ ನಾರ್ಮಲ್ ಬೇಲ್, ಬೇರೆ ಥರ ಹೆಲ್ತ್ ಇಶ್ಯೂಸು ಆ ಇಶ್ಯೂಸ್ ಅಂತ ಇಟ್ಕೊಂಡು ನಾವು ಅವ್ರಿಗೆ ಬೇಲ್ ಕೊಡಿಸ್ತಾ ಇಲ್ಲ. ಸೊ ಅದು ಬರುತ್ತೆ ಅಂತ ನನಗೆ ಮಾಹಿತಿ ಗೊತ್ತಿತ್ತು. ಸೊ ಅಲ್ಲಿ ಮಾಧ್ಯಮ ಅವ್ರು ಕೇಳುವಾಗ ನನಗೂ ಒಂದು ಖುಷಿ ಅಲ್ಲ ಸರ್, ಏನಕ್ಕಂದ್ರೆ ನಾನು ಕಾಯ್ತಾ ಇದ್ದೀನಿ ಅವ್ರು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತ ಹೇಳಿ. ಯಾಕಂದರೆ ಓದ್ ಸಿನಿಮಾಗೂ ಅವ್ರು ಇದ್ದರು, ಈ ಸಿನಿಮಾಗೂ ಅವ್ರು ಇಲ್ಲ ಅಂತೇಳಿ ನಾನು ಅವ್ರನ್ನ ತುಂಬ ಮಿಸ್ ಮಾಡ್ಕೊತೀನಿ. ಅವ್ರು ನನಗೆ ಈ ಸಿನಿಮಾಗೆ ಬಂದು ಸಪೋರ್ಟ್ ಮಾಡಬೇಕು ಆ ಸ್ವಾರ್ಥನ ಇಟ್ಕೊಂಡಿಲ್ಲ. ಅವ್ರು ಹೊರಗಡೆ ಬಂದರೂ ಕೂಡ ನಾನು ಎಲ್ಲೂ ಕರೆಯಲ್ಲ ಅವ್ರಿಗೆ. ವೆರಿ ಕ್ಲಿಯರ್ ಕಟಾಗಿ ಹೇಳ್ತೀನಿ ನಾನು ಅವರ ಎಲ್ಲೂ ಕರೆಯಲ್ಲ. ಏನಕ್ಕೆ ಹೊರಗಡೆ ಬರೋದೇ ನಿಮಗೆ ಒಂದು ದೊಡ್ಡ ಖುಷಿ. ಅವ್ರು ಆರಾಮಾಗಿ ಅವ್ರ ಫ್ಯಾಮಿಲಿ ಜೊತೆ ಇದ್ದು ಅವ್ರ ಮೆಂಟಲಿ ಪೀಸ್ನ ಅವ್ರ ಹೆಲ್ತ್ನ ಚೆನ್ನಾಗಿ ಮಾಡಿಕೊಂಡ್ರೆ ಸಾಕು. ನಾನು ಅಷ್ಟು ಸ್ವಾರ್ಥ ಅಲ್ಲ. ನನ್ನ ಸ್ವಾರ್ಥಕ್ಕೋಸ್ಕರ ಅವ್ರನ್ನ ಮತ್ತೆ ಅವ್ರಿಗೆ ಹೇಳ್ಕೊಂಡು ನಾನು ಹೇಳಿದ ಖಂಡಿತ ಬರ್ತಾರೆ ಅವರು. ಅವ್ರಿಗೆ ಎಷ್ಟೇ ಏನೇನು ಇರಲಿ, ನಾವುಗಳು ಪ್ರೀತಿಯಿಂದ ಕರೆದು ಅವ್ರು ಬರ್ತಾರೆ. ಅದನ್ನು ನಾವು ಅಡ್ವಾಂಟೇಜ್ ಆಗ್ತಾರೆ. ಅದಕ್ಕೆ ಅವ್ರು ಹೊರಗಡೆ ಬಂದು ಆರಾಮಾಗಿ ಇದ್ಬಿಟ್ರೆ ಸಾಕು. ಏನಕ್ಕೆ ಅವರು ಆರಾಮಾಗ್ತಾರೆ, ಅವ್ರ ಅಭಿಮಾನಿಗಳು ಸ್ವಲ್ಪ ಕೂಲ್ ಡೌನ್ ಆಗ್ತಾರೆ. ಏನಕ್ಕೆ ಅವ್ರು ಎಲ್ಲರೂ ಪಾಪ ತುಂಬ ತಿಂಗಳಿಂದ ಅವರು ಹೊರಗಡೆ ಇರೋದ್ರಿಂದ ಅವ್ರು ಹೊಸಿಗೆ ಎತ್ಬಿಟ್ಟಿದ್ದಾರೆ. ಸೊ ಐ ಥಿಂಕ್ ಇಟ್ಸ್ ಹೈ ಟೈಮ್ ಫಾರ್ ಹಿಮ್ ಟು ಕಮ್ ಔಟ್. ಕೆಲವೊಂದು ಕಡೆ ಜೈದ್ ಹಾಗಿದ್ರೆ ಈ ಜೈದ್ ಖಾನ್ ರವರು ದರ್ಶನ್ ಬಗ್ಗೆ ಹೊರತುಪಡಿಸಿ ಇನ್ನೂ ಏನೇನೆಲ್ಲ ಮಾತನಾಡಿದ್ದಾರೆ. ಮತ್ತೆ ಜೈದ್ ಖಾನ್ ರವರ ಕಲ್ಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾ ರಿಲೀಸ್ ಆಗುವಂತಹ ಬೆನ್ನಲ್ಲೇ ಬಹಳಷ್ಟು ಮಾತುಕತೆಗಳನ್ನು ಕೂಡ ನಡೆಸಿದ್ದಾರೆ. ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀ ನಾರಾಯಣ ಅವರ ಜೊತೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಈ ಕಂಪ್ಲೀಟ್ ಆಗಿ ನೀವು ಏನೆಲ್ಲ ಶೇರ್ ಮಾಡಿಕೊಂಡ್ರು ಜೈದ್ ಖಾನ್ ಅವರು ಅಂತ ಹೇಳಿ ನೋಡಬೇಕು ಅಂತಂದರೆ ಇವತ್ತು ರಾತ್ರಿ 8 ಗಂಟೆಗೆ ಫುಲ್ ಎಪಿಸೋಡ್ ಪ್ರಸಾರ ಆಗುತ್ತೆ. ಮಿಸ್ ಮಾಡದೆ ನೋಡಿ.